ಕರ್ಣ, ಬಂದಾಗಿಂದ ನೋಡ್ತಾ ಇದ್ದೀನಿ, ತುಂಬ ಬೇಜಾರಲ್ಲಿದ್ದೀರಾ. ಹೇಳ್ಕೊಳ್ಳೋ ಹಾಗಿದ್ರೆ ಯು ಕ್ಯಾನ್ ಶೇರ್ ಇಟ್ ವಿತ್ ಮೀ. ಇವತ್ತೊಂದು ಕತೆ ಕೇಳಿದೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಒಂದು ಹಕ್ಕಿ ಇತ್ತು, ಅದಕ್ಕೆ ತನ್ನ ಸ್ವಂತ ಶಕ್ತಿಯಿಂದ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರುವ ಆಸೆ, ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಆಸೆ. ಆದರೆ ಆಕಾಶದಲ್ಲಿರೋ ಗಿಡುಗ ಅದನ್ನು ಹಾರಾಡೋಕ್ಕೆ ಬಿಡ್ತಾ ಇಲ್ಲ. ಅದರ ಸ್ವಾತಂತ್ರ್ಯನ ಕಿತ್ಕೊಬಿಡ್ತಿತ್ತು. ನೋಡ್ತಾ ನೋಡ್ತಾ ಆ ಹಕ್ಕಿ ತನ್ನತನನೇ ಕಳ್ಕೊಬಿಡ್ತು. ಆ ಹಕ್ಕಿ ಆಸೆ, ಕನಸು ಎಲ್ಲವನ್ನೂ ಬಿಟ್ಟು ಬದುಕಕ್ಕೆ ಶುರು ಮಾಡ್ತು. ತನಗೆ ಆಕಾಶದಲ್ಲಿ ಹಾರಾಡೋಕ್ಕೆ ಬರುತ್ತೆ ಅಂತಲೂ ಮರ್ತೋಯ್ತು. ಆ ಹಕ್ಕಿ ಕತೆ ಕೇಳಿ ಯಾಕೋ ತುಂಬ ಬೇಜಾರಾಯಿತು. ಒಂದು ಕೆಟ್ಟ ಗಿಡಗನ ಕಾರಣದಿಂದ ಆಕಾಶನೇ ಬಿಡೋದು ಎಷ್ಟು ಸರಿ, ಸಂತೋಷ ಕಳ್ಕೊಳ್ಳೋದು ಎಷ್ಟು ಸರಿ. ಆ ಹಕ್ಕಿ ನಂಬಿಕೆ ಕಳ್ಕೋಬಾರ್ದು. ಕಳ್ಕೊಂಡಿರೋದ್ನೆಲ್ಲ ಮತ್ತೆ ಪಡ್ಕೋಬಹುದು. ಆದರೆ ಭರವಸೆ ಕಳ್ಕೊಂಡ್ರೆ ಮತ್ತೆ ಹರೋದು ಕಷ್ಟ ಅಲ್ವಾ? ಆದರೆ ಆಕಾಶ ಹಕ್ಕಿಗೆ ಸೇರಿದ್ದು, ಅದನ್ನೇ ಬಿಟ್ಕೊಟ್ಬಿಟ್ರೆ ಬದುಕನ್ನೇ ಕಳ್ಕೊಂಡು ಹಾಗಲ್ವಾ? ಮತ್ತೆ ನಂಬಬೇಕು, ಭರವಸೆ ಬೆಳೆಸ್ಕೋಬೇಕು, ಹಕ್ಕಿ ಹಾರಲೇಬೇಕು. ಈಗ ನೋಡಿ, ತೇಜಸ್ ನನಗೆ ಮೋಸ ಮಾಡಿ ಹೋದಾಗ ಮತ್ತೆ ನನಗೆ ಪ್ರೀತಿ ಆಗಲ್ಲ, ಯಾರನ್ನೂ ನಂಬಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಮತ್ತೆ ಭರವಸೆ ಮೂಡ್ತು, ಮತ್ತೆ ಪ್ರೀತಿ ಆಯ್ತು. ಪ್ರೀತಿನ ಅಂದರೆ ಮಗು ಪ್ರೀತಿಸಕ್ಕೆ ಶುರು ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ? ನೀವು ಹೇಳಿದ ಕರೆಕ್ಟ್ ನಿತ್ಯ ಅವರೇ. ಬದುಕು ನಿಂತಿರೋದೇ ಭರವಸೆ ಮೇಲೆ. ಒಬ್ಬರ ಮೇಲೆ ನಂಬಿಕೆ ಕಳ್ಕೊಂಡ್ವಿ ಅಂತ ಎಲ್ಲರನ್ನೂ ದೂರ ಮಾಡೋಕ್ಕಾಗಲ್ಲ. ಹೌದು ಕರ್ಣ, ಕಳ್ಕೊಂಡಿರೋದನ್ನೆಲ್ಲ ಮತ್ತೆ ಪಡ್ಕೋಬಹುದು. ಸಾರಿ, ತುಂಬ ತಲೆ ತಿಂತಿದ್ದೀನಿ ಅನಿಸುತ್ತೆ. ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಅಯ್ಯೋ, ಹಾಗೇನೂ ಇಲ್ಲ, ಮಲಗಿ. ಗುಡ್ ನೈಟ್. ಕರ್ಣ, ನಾನೇನಾದರೂ ಆ ಹಕ್ಕಿ ಆಗಿದ್ದಿದ್ರೆ ಒಂದನ್ನಂತೂ ಮರಿತಾ ಇರಲಿಲ್ಲ. ಏನು? ಯಾವುದೇ ಕಾರಣಕ್ಕೂ ಆ ಗಿಡಗನ್ನ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ನಾನಿರೋ ಜಾಗದಿಂದ ನನ್ನ ನೂಕಿ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಫೀಲ್ ಮಾಡಿಸಿದ್ದಕ್ಕೆ ಖಂಡಿತ ಆ ಗಿಡಗಂಗೆ ಪಾಠ ಕಲಿಸ್ತಾ ಇದೆ. ಒಬ್ಬ ಕೆಟ್ಟ ವ್ಯಕ್ತಿ ತಪ್ಪು ಮಾಡಿದಾಗ ಜಗತ್ತು ಇವನ್ ಬುದ್ಧಿನೇ ಇಷ್ಟು ಅಂತ ಸುಮ್ಮನಾಗುತ್ತೆ. ಅದೇ ಒಬ್ಬ ಒಳ್ಳೆ ವ್ಯಕ್ತಿ ಯುದ್ಧಕ್ಕೆ ಹಿಡಿದಾಗ ಪಾಪಿ ಕೂಡ ಪ್ರಶ್ನೆ ಮಾಡ್ತಾನೆ. ಯಾಕೆ ಗೊತ್ತಾ? ತನಗಿರೋ ಶಕ್ತಿ ಎಂಥದ್ದು ಅಂತ ಅವನಿಗೆ ಅಂದಾಜಿರೋದಿಲ್ಲ. ಗುಡ್ ನೈಟ್.